ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಆಧುನಿಕ ದುನಿಯಾ ಯೂಟ್ಯೂಬ್ ಚಾನಲ್. ಅಕ್ಕ ಮಮ್ಮಿಗೆ ಹೆಲ್ಪ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ, ಸೊ ವಿಡಿಯೋನ ನಾನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಟುಡೇಸ್ ವ್ಲಾಗ್ ವಿತ್ ಸುರಕ್ಷಾ ಸುರೇಶ್. ಏನು ಮಾಡ್ತಿದ್ಯಾ? ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ. ಏನೇನು ಹಾಕಿದ್ಯಾ ಈಗ? ಅದು ಆನಿಯನ್, ಟೊಮೆಟೊ ಮತ್ತು ಏಲಕ್ಕಿ, ಚಕ್ಕೆ, ಲವಂಗ ಎಲ್ಲ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಓಕೆ. ನೆಕ್ಸ್ಟು ಗ್ರೈಂಡ್ ಮಾಡಿರೋ ಮಸಾಲಾನ ಆ್ಯಡ್ ಮಾಡ್ತೀನಿ. ಏನೇನು ಹಾಕಿದ್ಯಾ ಗ್ರೈಂಡ್ ಮಾಡೋಕ್ಕೆ? ಜಿಂಜರ್, ಗಾರ್ಲಿಕ್, ಸ್ಪೈಸಸ್, ಕೊರಿಯಾಂಡರ್ ಲೀವ್ಸು ಮತ್ತು ಇನ್ನೇನು ಆಮೇಲೆ ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಗ್ರೈಂಡ್ ಮಾಡಿದ್ದೀನಿ. ಓಕೆ. ಬೇಜಾರಾಯ್ತೈತೆ ಅಂತ ನಮ್ಮ ಅಕ್ಕ ಕಲ್ಸ್ಬಿಟ್ಟು ಅಡುಗೆ ಮಾಡಿಸ್ತವ್ರೆ. ಓಹ್, ಇವಳೆ ಕರ್ಸಿದ್ದು ನಾನಲ್ಲ, ಇವಳಿಗೋಸ್ಕರನೇ ಬಂದಿರೋದು ಅವಳು. ಅಕ್ಕಿನ ಅರ್ಧ ಗಂಟೆ ನೆನೆಸಿಟ್ಟಿದೆ, ಇವಾಗ ಕುಕ್ಕರ್ ಒಳಗಡೆ ಹಾಕ್ತಾ ಇದ್ದೀನಿ. ಹೌದಾ? ಹೌದು. ಓಕೆ. ಮಗ ಮಾಡ್ತೈತೆ. ನಮಗೇನು ಘಮ ಘಮ ಅಂತಾನೆ ಇಲ್ಲ, ನಮಗೆ ಅನ್ಬೇಕಾಗಿರೋದು ನಿಂಗಲ್ಲ ಮೇಯ್ನು. ಈ ಥರ ಇಷ್ಟು ಚೆನ್ನಾಗಿ ಅಡುಗೆ ಮಾಡೋದು ಹೇಳ್ಕೊಟ್ಟಿದ್ದೆ ಪಾವನ್ ಅಕ್ಕವರು. ಅದೇ ನಮಗೆ ಘಮ ಘಮ ಅನ್ಬೇಕು, ನಿನಗಲ್ಲ. ಅವ್ರು ಕರೆಕ್ಟಾಗಿ ಹೇಳ್ಕೊಟ್ಟಿಲ್ಲ ಘಮ ಘಮ ಅಂತ ಎಲ್ಲ. ನೋಡಿ ಗೈಸ್, ಎಷ್ಟು ಡ್ರಾಮಾ ಮಾಡ್ತಾವಳೆ. ಘಮ ಅಂತ ಅಂದರೆ ಅಕ್ಕ ಚೆನ್ನಾಗಿ ಹೇಳ್ಕೊಟ್ಟೈತೆ ಅಂತ, ಇಲ್ಲಾಂದ್ರೆ ಕರೆಕ್ಟಾಗಿ ಹೇಳ್ಕೊಟ್ಟಿಲ್ಲ ಅಂತ. ಆಯಿತು. ಏನು ಕೆಲಸ ಮಾಡಿಕೊಟ್ಲು? ಪಾತ್ರೆ ಹೇಳ್ಕೊಟ್ರು, ಪಾತ್ರೆ ತೊಳೆದು, ಮನೆ ಒರೆಸಿದ್ರು. ಓಹೋ, ಅವಳೇ ಮಾಡಿದ್ದು ಫಸ್ಟ್, ಅವಳೇ ಬಂದು ಕೆಲಸ ಎಲ್ಲ ಮಾಡಿದ್ದಾರೆ. ಹಾಂ. ಆಮೇಲೆ ನಾವೆಲ್ಲ ಸೈಡಿಗೆ ಬಂದಿದ್ದೀವ ತಿನ್ನಕ್ಕೆ. ಗೈಸ್, ಎಲ್ಲರೂ ಮನೇಲೂ ಆ್ಯಕ್ಚುಲಿ ಚಿಕ್ಕ ಮಕ್ಳು ಏನೂ ಕೆಲಸ ಮಾಡಲ್ಲ ಅಂತಾರಲ್ಲ, ನಮ್ಮ ಮನೇಲೆಲ್ಲ ಉಲ್ಟಾ, ಚಿಕ್ಕ ಮಕ್ಕಳೇ ಕೆಲಸ ಮಾಡೋದು. ಇವಳೊಬ್ಳು ನಮ್ಗೆ ಆರ್ಡರ್ ಮಾಡ್ತಾರೆ. ನಾನೇ ಆ ಚಿಕ್ಕ ಪಾಪು. ದೊಡ್ಡವರೆಲ್ಲ ನಮ್ಗೆ ಆರ್ಡರ್ ಮಾಡ್ತಾರೆ, ಅದು ಬೇಕು ಇದು ಬೇಕು ಅಂತ. ಟೊಮೊಟೊ ಬಾತ್ ಎಲ್ಲ ರೆಡಿ ಆಯಿತು. ಇವಾಗ ನೆಕ್ಸ್ಟ್ ರೌಂಡ್ ಅಡುಗೆ ಸ್ಟಾರ್ಟ್ ಮಾಡಿದ್ದಾರೆ. ರಸಮ್ ಮಾಡ್ತಾ ಇದ್ದಾರೆ ಅಕ್ಕ. ಹಬ್ಬನ ನಾವಷ್ಟೇ ಮಾಡ್ತಾ ಇರೋದು ನಮ್ಮ ಮನೇಲಿ. ಇವಾಗ ಹಬ್ಬಕ್ಕೆ ಮಮ್ಮಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಮೀಸಲು ನೀರು ತಗೋತಾ ಇದ್ದಾರೆ. ಯಾರ್ಯಾರಿಗೆ ಕೊಪ್ಪ ಪಟಲ್ದಮ್ಮ ಹಬ್ಬನ ಮಿಸ್ ಮಾಡ್ಕೋತಾ ಇದ್ದೀರಾ ಕಮೆಂಟ್ ಮಾಡಿ. ಇಲ್ಲಿ ನೋಡಿ ನಮ್ಮ ವಿನೋ ಅಕ್ಕವರು. ಹಿಡ್ಕೊಳಕ್ಕಾಗುತ್ತಾ ಮೇಡಮ್? ತೂಕ ಆಯ್ತಂತ ಹಿಡ್ಕೊಳಕ್ಕಾಗ್ತಲ್ವಂತೆ ನಮ್ಮ ಅಕ್ಕಂಗೆ, ಆದರೂ ಕಷ್ಟಪಟ್ಟು ಹಿಡ್ಕೊ ಬಂದ್ಬಿಟ್ರು. ಮೀಸಲು ನೀರೆಲ್ಲ ತಗೊಂಡು ಮುಗೀತು, ಪೂಜೆ ಎಲ್ಲ ಮುಗೀತು. ನೆಕ್ಸ್ಟು ಮಮ್ಮಿ ಏನು ರೆಡಿ ಮಾಡ್ತಾರೋ ಗೊತ್ತಿಲ್ಲ, ಅಷ್ಟೇ. ಟೊಮೊಟೊ ಬಾತ್ ರೆಡಿ ಆಯಿತು. ಇವಾಗ ಪಪ್ಪ ಟೇಸ್ಟ್ ಮಾಡ್ತಾ ಇದ್ದಾರೆ. ಪಪ್ಪ, ಟೊಮೊಟೊ ಬಾತ್ ಹೆಂಗೈತೆ? ನಾನೇ ಮಾಡಿರೋದು. ಚೆನ್ನಾಗಿದೆಯಂತೆ. ಇಲ್ಲಿ ನೋಡ್ಕೊಂಡು ಹೇಳಪ್ಪ. ಶುರು ಮಾಡಿರೋದು ಸೂಪರ್. ಪಪ್ಪನೇ ಹೇಳಾಯ್ತು ಚೆನ್ನಾಗೈತೆ ಅಂತ. ಇಲ್ಲಿ ಯಾರೂ ಕರೆಕ್ಟಾಗಿ ಹೇಳ್ತಿರ್ಲಿಲ್ಲ, ಪಪ್ಪನೇ ಕರೆಕ್ಟಾಗಿ ಹೇಳೋದು. ಚೆನ್ನಾಗೈತೆ ನೀನು ಮಾಡೋದಂತ ಪಪ್ಪ ಸಪ್ಪೆ ಇದ್ರು ಉಪ್ಪಿದ್ರು ತಿಂತೈತೆ. ಇಲ್ಲ, ಚೆನ್ನಾಗೈತಂತೆ. ಹೇಗಿದೆ ಅಕ್ಕ ಟೊಮೊಟೊ ಬಾತ್? ನನಗೆ ಗೊತ್ತು, ಅದಕ್ಕೆ ನಾನು ಕೇಳಲ್ಲ. ಯಾರು ಏನಂತ ಹೇಳಿದ್ರು ತಲೆ ಕೆಡಿಸ್ಕೋಬಾರ್ದು. ಚೆನ್ನಾಗಿಲ್ವಾ ಬಿಡಿ, ನೆಕ್ಸ್ಟ್ ಟೈಮ್ ಅಡುಗೆನೇ ಮಾಡಬಾರ್ದು. ತಂಬಿಟ್ಟು ಮಾಡೋಕ್ಕೆ ಏನೂ ಹೆಲ್ಪ್ ಮಾಡ್ತಾಯಿಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕೆ ಭಯ ಬಿದ್ದು ಕಡಲೆ ಬೀಜ ಉರಿತಾ ಇದ್ದಾರೆ ನೋಡಿ. ಭಯ ಆಗ್ಬಿಟ್ಟೈತೆ ಅಕ್ಕಂಗೆ. ನೆಕ್ಸ್ಟು ನಂಗೆ ಇಷ್ಟ ಅಂತ ಪಾಯಸ ಮಾಡ್ತಾರಂತೆ. ನನಗೋಸ್ಕರನೇ ಮಾಡ್ತಾ ಇರೋದು, ಬಟ್ ಹೇಳ್ಕೊಡಲ್ಲ. ಪರವಾಗಿಲ್ಲ, ಕೆಲವೊಂದು ಹೇಳಲೇಬೇಕು ಅಂತ ಏನಿಲ್ಲ, ನಾವೇ ಮನಸ್ಸಿಂದ ಅರ್ಥ ಮಾಡ್ಕೊಂಡ್ರೆ ಸಾಕು. ನಿಮ್ಮ ಮ್ಯಾಮ್ ಹೆಸರೇನು? ಯಾಕೆ ಹೇಳು. ಪೂರ್ಣಿಮಾ ಮ್ಯಾಮ್ ಮತ್ತು ಯಶೋಧ ಮ್ಯಾಮ್. ಏನಾದರೂ ಈ ವಿಡಿಯೋ ನೋಡ್ತಿದ್ರೆ ನೋಡಿ ಶುರು ಎಷ್ಟು ಮಾತಾಡ್ತಾಳೆ ಅಂತ. ನೀವು ಮಾತಾಡಲ್ಲ ಅಂತೀರಾ, ನೋಡಿ ಎಷ್ಟು ಮಾತಾಡ್ತಾಳೆ. ಯಾರು ಇದ್ದಾಗಲೇ ಕಂಪ್ಲೇಂಟ್ ಮಾಡಬೇಕಿತ್ತು, ಆದರೆ ಮಾಡಿಲ್ಲ. ನಾನು ತುಂಬ ಸೈಲೆಂಟ್. ಹೌದು. ಮಮ್ಮಿ, ಏನು ಸ್ಪೆಷಲ್ ಮಾಡ್ತಾ ಇದ್ದೀರಾ? ಅದು ಪೊಂಗಲ್ಲ ರೈಸಾ?
ಪೊಂಗಲ್ಗೆ ಏನೇನು ರೆಡಿ ಮಾಡ್ತಾ ಇದ್ದೀರಾ? ಏಲಕ್ಕಿ, ಹ್ಞೂ ಶುಂಠಿ, ಕೊಬ್ಬರಿ ಹಾಕೋದು, ಬೆಲ್ಲ ಹಾಕಿ ಮಾಡ್ತಾ ಇದ್ದೀನಿ. ತಂಬಿಟ್ಟು ರೆಡಿ ಆಯ್ತಾ? ಮಾಡಬೇಕು ರೆಡಿ ಆಗಿ. ಯಾಕೆ ಅಕ್ಕವ್ರದ್ದೆಲ್ಲ ಕೆಲಸ ಆಗಿದೆ. ಇವಾಗ ರಾಣಿ ಮಹಾರಾಣಿ ಆಗ್ಬಿಟ್ಟಿದ್ದಾರೆ. ನೋಡಿ ಸ್ಟೈಲ್ನ. ಮಮ್ಮಿ ತಂಬಿಟ್ಟು ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ನಮ್ಗೆ ಯಾರಿಗೂ ತಂಬಿಟ್ಟು ಮಾಡೋಕ್ಕೆ ಬರಲ್ಲ, ಅದಕ್ಕೆ ಹೆಲ್ಪ್ ಮಾಡ್ತಾ ಇಲ್ಲ. ನಾವೆಲ್ಲ ಬೇರೆ ಕೆಲಸ ಎಲ್ಲ ಮಾಡ್ತಾ ಇದ್ದೀವಿ. ಪಾವನ್ ಅಕ್ಕಂಗೆ ಬಂದರು, ಏನೋ ಹೆಲ್ಪ್ ಮಾಡಲ್ಲ ನೋಡಿ. ಊಟ ಮಾಡಿದ್ರು, ಟೊಮೊಟೊ ಬಾತ್ 2 ಪ್ಲೇಟ್ ತಿಂದರು, ಇವಾಗ ನಿಂತವ್ರೆ. ಅತ್ತೆ ಮತ್ತೆ ಮಮ್ಮಿ ತಂಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದಾರೆ. ದೇವ್ರಿಗೆ ಅದು ಇದು ಮಾಡ್ಬಿಡವ ಅಕ್ಕ, ಎರಡು ಒಂದು ಕಡೆ ಮಡಿಕ ಸುತ್ತದೆ. ಇದೆಲ್ಲ ಬೇರೆಯವರು ಅಂದ್ರೆ ಯಾರು? ಸುರಕ್ಷಾ, ಗಿರ್ಜಾ, ಗೌರಿ, ಪಾವನ, ಪಲ್ಲವಿ, ಪಾವನ, ಪ್ರತಿಭಾ ಅಷ್ಟೆಲ್ಲ ಕೊಡಕ್ಕೆ. ಇಲ್ಲಿ ನೋಡಿ, ನಮ್ಮ ರಂಗೋಲಿ ಸ್ಪೆಷಲಿಸ್ಟು ರಂಗೋಲಿ ಹಾಕ್ತವ್ರೆ. ನೈಟೆಲ್ಲ ಹೈದ್ರಾಬಾದಿಂದ ಜರ್ನಿ ಮಾಡಿ ಟಯರ್ಡಾಗಿ ಮಲ್ಕೊಬಿಟ್ಟಿದ್ರು. ಈಗ ಎನರ್ಜಿ ಎಲ್ಲಿಂದ ಬತ್ತು ಅಂದರೆ ನಾನು ಮಾಡಿ ಟೊಮೊಟೊ ಬಾತಿಂದ. ಟೊಮೊಟೊ ಬಾತ್ ಇಸ್ ದ ಸೀಕ್ರೆಟ್ ಆಫ್ ಅವರ್ ಎನರ್ಜಿ. ಭ್ರಮೆ. ದೇವಸ್ಥಾನಕ್ಕೆ ಹೋಗೋಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಕೊಳ್ಳಿಗೆ ಹೂವು ಕಟ್ಟಿವ, ಸಾಮಂತಿಗೆ ಹೂವು ಕಟ್ಟಿವ. ನೋಡೋಣ ಎಷ್ಟು ಚೆನ್ನಾಗಿ ಮಳೆ ಬರೀತಾರೆ. ಫುಲ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಬಾಯ್. ಇನ್ನೂ ಅಕ್ಕ ನೋಡಿ ಮಳೆನೇ ಎಷ್ಟು ಬ್ಯೂಟಿಫುಲ್ಲಾಗಿ ರೆಡಿ ಮಾಡಿದ್ದಾರೆ ಅಂತ. ಇನ್ನೂ ಅಕ್ಕ ಸ್ಟ್ಯಾಚ್ಯೂ. ಪವನ್ ಅಕ್ಕ ರೆಡಿನಾ? ಯಾಕೆ ರೆಡಿ ಆಗಿದ್ದೀರಾ? ಫೋಟೋ ತಗೊಳಕ್ಕೆ, ದೇವಸ್ಥಾನಕ್ಕೆ ಹೋಗೋಕ್ಕೆ. ರಂಗೋಲಿ ರೆಡಿ ಆಗಿದೆ. ಎಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದೇ ನೋಡಿ ನಮ್ಮ ಕೊಪ್ಪ ಪಟ್ಟಲದಮ್ಮ ದೇವಸ್ಥಾನ. ಬನ್ನಿ ಒಳಗಡೆ ಹೋಗೋಣ. ಹಾಕ್ಬಿಟ್ಟು ದೇವರಿಗೆ ಮನೆಗೆ ಹೋಗಿ ಅದೇ ದೇವರಿಗೆ ಅದ ಹಿಂಗಿಂದ ಬಾರೆ. ರಾಮನಾಥ್ ಫಸ್ಟ್ ಬ್ಲಾಗ್ ಅಲ್ಲಿ ನೋಡಿ ಗೈಸ್, ಬ್ಯಾಗ್ಗಿಂತ ಅವಳಿಗಿಂತ ಬ್ಯಾಗೇ ದಪ್ಪ ಅದೇ ಅಲ್ಲಿ ಇವಳೆ ಇವ್ರ ಮಗಳು, ಇವ್ರು ಆಯ್ ಮಾಡ್ಬಿಡಿ ಇವ್ರ ಮಗಳು ಇವರು. ನೀವು ಆಯ್ ಮಾಡ್ಬಿಡಿ ಮೇಗ. ಫೇಸ್ ಮಾತ್ರ ಈ ತರ. ಅಕ್ಕ ಏನು ಸಮಾಚಾರ? ಸೈಲೆಂಟಾಗಿ ಊಟ ತಿಂತಾ ಇದ್ದೀರಲ್ಲ, ಮೌನ ವ್ರತ ಮಾಡ್ತಾ ಇದ್ದೀರಾ ಹೆಂಗೆ? ಏನು ಸಮಾಚಾರ ಅಂದ್ರೆ ಏನೂ ಇಲ್ಲ ಅಂದ್ಮೇಲೆ ಬಾಯ್ ಅಷ್ಟೇ. ನಿನ್ನ ನನ್ನ ಅಸಿಸ್ಟೆಂಟ್ ಆಗಿ ಬಂದ್ಬಿಡ. ನಾನು ಆಲೇ ಭಾವನ ಅಸಿಸ್ಟೆಂಟ್, ನಿನ್ನ ಅಸಿಸ್ಟೆಂಟಾಗಿ ಬರೋಕ್ಕಾಗಲ್ಲ. ಸೂಪರ್ ಹಂಗಾದ್ರೆ. ಕಾಲೇಜ್ ಬಿಟ್ಬಿಟ್ಯಾ? ಇಲ್ಲ, ಭಾವ ಯಾವಾಗ ಬರ್ತಾರ ಅವಾಗ ಮಾತ್ರ ನನ್ನ ಕೆಲಸ ಅಲ್ವಾ ಭಾವ? ಚೆನ್ನಾಗಿದೆ, ದೇವ್ರಿಗೆ ಮಾಡಿದ್ದು ಚೆನ್ನಾಗಿದೆ. ಟೊಮೆಟೊ ಬಾತ್ ಸುರಕ್ಷಾ ಮಾಡಿದ್ದು ಇನ್ನೂ ಟೇಸ್ಟ್ ಮಾಡಿದ ಮಾಡಬೇಕು. ಓಕೆ, ಟೇಸ್ಟ್ ಮಾಡ್ಬಿಡ್ತೇನೆ. ಟೇಸ್ಟ್ ಮಾಡ್ಬಿಟ್ಟು ನಾಳೆ ಹೇಳಿ. ಬಾಯ್. ನಿನಗೋಸ್ಕರ ಟೇಸ್ಟ್ ಮಾಡ್ಬಿಡ್ತೀನಿ. ಸೂಪರ್ ಆಗಿದೆ. ಅದು ಪಾವನಕ್ಕ ಮಾಡಿದ್ದು.
ಎಲ್ಲ ಯಾಕೆ ಚೆನ್ನಾಗೈತೆ ಅಂದ್ರೆ ಎಲ್ಲ ಕಟ್ ಮಾಡ್ಕೊಟ್ಟಿದ್ದ ಇಲ್ಲ ಓ ಭ್ರಮೆ. ನಾನು ಮಾಡಿರೋ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.